ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಚ್ಚಿದಾನಂದರೂಪಾಯ ವಿಶ್ವೋತ್ಪತ್ತ್ಯಾದಿಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ. ಪರಮಾತ್ಮನ ಪಾದಪದ್ಮಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ಎಲ್ಲ ಆತ್ಮೀಯ ಬಂಧುಗಳೇ, ಭಗವದ್ವಾಣಿ ಎನ್ನುವಂತಹ ಈ ಸತ್ಸಂಗದಲ್ಲಿ ನಾವು ಪ್ರತಿಯೊಂದು ಪ್ರವಚನದಲ್ಲೂ ಭಗವಂತನ ಮಾತುಗಳನ್ನು ಶಾಸ್ತ್ರದಲ್ಲಿ ನಾವು ಕಾಣುವಂತೆ ಅದನ್ನು ನಾವು ಅಧ್ಯಯನ ಮಾಡಿ ಅರ್ಥ ಮಾಡಿಕೊಳ್ತಾ ಬಂದಂತೆಲ್ಲ ನಮ್ಮ ಜೀವನ ಸರಿಯಾದ ಮಾರ್ಗದಲ್ಲಿ ನಾವು ಮುನ್ನಡೆಯುವಂತೆ, ನಮ್ಮ ಜೀವನ ಸಾರ್ಥಕವಾಗುವಂತೆ ನಾವು ಮಾಡ್ಕೋಬೋದು. ಇನ್ನೂ ಮುಖ್ಯವಾದ ಒಂದು ವಿಚಾರ ಏನು ಅಂದರೆ, ನಮ್ಮ ಜೀವನವನ್ನು ಸುಗಮ ಮಾಡ್ಕೋಬೋದು. ಸುಗಮ ಅಂದರೆ ಸುಲಭವಾಗಿ ಹಾದು ಹೋಗುವಂಥದ್ದು ಅಂತ. ಕಬೀರ್ ದಾಸರು ಅಂತ ಮಹಾತ್ಮರು, ಮಹಾರಾಮ ಭಕ್ತರು, ಅವರು ಒಂದು ಕಡೆ ಹೇಳ್ತಾರೆ, ದೇವನ ಹಾದಿಯು ಸುಗಮ, ನಿನ್ನ ನಡೆಯೇ ವಕ್ರ, ಕುಣಿಯಲು ಬಾರದ ನರ್ತಕನು ನೆಲವೇ ಡೊಂಕೆಂದ. ಭಗವಂತ ಈ ಜಗತ್ತನ್ನು ಸೃಷ್ಟಿ ಮಾಡಿದ ಮೇಲೆ ಜೀವನ ಮಾಡುವಂಥ ವಿಧಾನವನ್ನು ಸುಲಭವಾಗಿ ಮಾಡಿಟ್ಟಿದ್ದಾನೆ. ಯಾಕೆಂದರೆ ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ. ಈ ಜೀವಿಗಳು ಅಥವಾ ನಾವೆಲ್ಲ ಏನಿದೀವೋ ನಾವೆಲ್ಲ ಭಗವಂತನ ಅಂಶಗಳು. ನಮ್ಮ ಜೀವನ ಭಗವಂತನ ಒಂದು ಲೀಲೆ. ಈ ಭಗವಂತನ ಆಟ, ಲೀಲೆ ಅಂದರೆ ಆಟ. ತನ್ನ ಒಂದು ಸಂತೋಷಕ್ಕಾಗಿ, ಆನಂದಕ್ಕಾಗಿ ಭಗವಂತ ಈ ಜಗತ್ತನ್ನು ಸೃಷ್ಟಿ ಮಾಡಿದಂತೆ. ಉಪನಿಷತ್ತಲ್ಲಿ, ಪುರಾಣಗಳಲ್ಲಿ ಬರುವಂಥ ವಿಚಾರ ಇದು. ಹೀಗೆ ಸೃಷ್ಟಿ ಮಾಡಿದ ಮೇಲೆ ತಾನು ಸೃಷ್ಟಿ ಮಾಡಿರುವಂತಹ ಜೀವರಾಶಿಗಳು ಅಥವಾ ತನ್ನದೇ ಅಂಶಗಳು, ತನ್ನದೇ ಮಕ್ಕಳು, ಅವರು ಸುಖವಾಗಿ ಜೀವನ ಮಾಡಲಿ ಅಂತ ಅವರಿಗೆ ಜೀವನದ ಒಂದು ವಿಧಾನವನ್ನು ತಿಳಿಸ್ಕೊಟ್ಟಿದ್ದಾನೆ. ನೀವು ಈ ಜಗತ್ತಲ್ಲಿ ಸೃಷ್ಟಿಯಾಗಿದ್ದೀರಿ, ಈಗ ನೀವು ಈ ರೀತಿಯಲ್ಲಿ ಈ ಜಗತ್ತಿನಲ್ಲಿದ್ದು ನಿಮಗೊಂದಷ್ಟು ಸಮಯ ಅಂತ ಕಾಲಾವಕಾಶ ಇರುತ್ತೆ. ಆಯುಷ್ಯ ಅಂತ ಅದಕ್ಕೆ ಕರೀತಾರೆ. ಅಷ್ಟು ಕಾಲ ನೀವು ಈ ರೀತಿಯಲ್ಲಿ ಜೀವನ ಮಾಡಿ, ಜೀವನದ ನಂತರ, ಜೀವನ ಮುಗಿದ ಮೇಲೆ ನನ್ನ ಬಳಿ ವಾಪಸ್ ಬರ್ತೀರ. ನನ್ನಿಂದಲೇ ಬಂದಿದ್ದೀರಾ ಈ ಜಗತ್ತಿಗೆ, ನಿಮ್ಮ ಪಾತ್ರವನ್ನು ಮಾಡಿ ಈ ಜಗತ್ತಿನಲ್ಲಿ ಸಂತೋಷವಾಗಿರಿ, ಪುನಃ ನನ್ನ ಬಳಿ ಬನ್ನಿ ಅಂತ ಪರಮಾತ್ಮ ಹೇಳಿರೋದು. ಈಗ ಜಗತ್ತಲ್ಲಿ ಹೇಗೆ ಜೀವನ ಮಾಡಬೇಕು ಅನ್ನೋದನ್ನು ಭಗವದ್ಗೀತೆಯಲ್ಲಿ ತಿಳಿಸೋ ಹಾಗೆ ಪರಮಾತ್ಮ ಹೇಳ್ತಾನೆ, ನಾನು ಚತುರ್ಮುಖ ಬ್ರಹ್ಮದೇವರನ್ನು, ಅಂದರೆ ಬ್ರಹ್ಮದೇವರು ಮಹಾವಿಷ್ಣುವಿನ ಮಗ, ಮಹಾವಿಷ್ಣುವಿನಿಂದ ಆವಿರ್ಭಾವ ಆದಂಥವರು, ಜಗತ್ತನ್ನು ಹೇಗೆ ಸೃಷ್ಟಿ ಮಾಡಬೇಕು ಅಂತ ವೇದ ಜ್ಞಾನವನ್ನು ಕೊಟ್ಟ ಪರಮಾತ್ಮ. ವೇದಗಳನ್ನು ಕೊಡ್ತಾನಂತೆ. ವೇದ ಅಂದರೆ ಜ್ಞಾನ ಅಂತ ಅರ್ಥ. ಈ ವೇದಗಳಿಗೆ ಅನುಸಾರವಾಗಿ ಜಗತ್ತನ್ನು ಸೃಷ್ಟಿ ಮಾಡು. ಅಲ್ಲಿ ವರ್ಣಾಶ್ರಮ ಧರ್ಮ ಅಂತ ಬರುತ್ತೆ. ಚತುರ್ವಿಧ ವರ್ಣಗಳು, ಚತುರ್ವಿಧ ಆಶ್ರಮಗಳು. ಇದನ್ನು ಆಶ್ರಯಿಸಿಕೊಂಡು ಮನುಷ್ಯರು ಜೀವನ ಮಾಡಬೇಕು. ಈ ರೀತಿಯಲ್ಲಿ ನಿಮ್ಮ ಜೀವನವನ್ನು ಮಾಡಿ, ಇದು ಧರ್ಮ ಸಮ್ಮತವಾಗಿರುತ್ತೆ. ಈ ಧರ್ಮದಿಂದ ನಿಮಗೆ ಸುಖ ಪ್ರಾಪ್ತಿ ಆಗುತ್ತೆ. ಅಂದರೆ ವೇದಗಳಲ್ಲಿರುವಂಥದ್ದೇ ಧರ್ಮ. ಧರ್ಮಕ್ಕನುಗುಣವಾಗಿ ನೀವು ಜೀವನವನ್ನು ಮಾಡಿದ್ರೆ ನಿಮ್ಮ ಜೀವನ ಸುಲಭವಾಗಿರುತ್ತೆ. ಒಂದಷ್ಟು ಕಾಲ ಈ ಜಗತ್ತಲ್ಲಿ ಜೀವನವನ್ನು ನಡೆಸಿ
ಪುನಃ ನನ್ನ ಬಳಿಗೆ ಬನ್ನಿ. ಇದು ಪರಮಾತ್ಮ ಹೇಳಿರುವಂಥ ವಿಚಾರ. ಆದರೆ ಏನಾಯಿತು, ಇದನ್ನು ಪರಮಾತ್ಮ ಸೂರ್ಯದೇವರಿಗೆ ಉಪದೇಶ ಮಾಡಿದ್ದಾನೆ. ಸೂರ್ಯ ಭಗವಾನ್. ಸೂರ್ಯ ತನ್ನ ಕುಲದಲ್ಲಿ ಬಂದಂತಹ ರಾಜರಿಗೆ ಅವರಿಗೆಲ್ಲ ಇಕ್ಷ್ವಾಕು ಇತ್ಯಾದಿ ಅವರಿಗೆಲ್ಲ ಉಪದೇಶ ಮಾಡಿದ್ದು. ಇಕ್ಷ್ವಾಕು ತನ್ನ ಕುಲದಲ್ಲಿ ಬಂದಂಥವ್ರು ವಂಶೋದ್ಧಾರಕರೇನಿರ್ತಾರೋ ಅವ್ರಿಗೆಲ್ಲ ಹೇಳ್ತಾ ಬಂದರು. ಹೀಗೆ ವೇದಜ್ಞಾನ ಅನ್ನುವಂಥದ್ದು ತಂದೆಯಿಂದ ಮಗನಿಗೆ ಅಥವಾ ಗುರುವಿನಿಂದ ಶಿಷ್ಯನಿಗೆ ಹೀಗೆ ಜ್ಞಾನ ಪ್ರಾಪ್ತಿ ಆಗ್ತಿತ್ತು. ಆ ಜ್ಞಾನವನ್ನು ಆಧಾರವಾಗಿಟ್ಕೊಂಡು ಅವರವರು ತಮ್ಮ ತಮ್ಮ ಜೀವನವನ್ನು ನಡೆಸ್ತಾ ಇದ್ರು. ಕ್ರಮೇಣ ಏನಾಯಿತು, ಈ ವೇದ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವಾಗ ಕೆಲವು ಕಡೆ ಸರಿಯಾಗಿ ಅರ್ಥ ಆಗಿಲ್ಲ, ಅಂದರೆ ಪೂರ್ತಿಯಾಗಿ ಜ್ಞಾನವನ್ನು ಪಡ್ಕೊಂಡಿಲ್ಲ. ಒಂದು ಮುಕ್ಕಾಲು ಭಾಗ ಪಡ್ಕೊಂಡ್ರು. ಗುರು ಹೇಳಿದಷ್ಟು ಜ್ಞಾನವನ್ನು ಶಿಷ್ಯ ತಕ್ಕ ಮಟ್ಟಿಗೆ ಗ್ರಹಿಸಿದ್ದಾರೆ, ಪೂರ್ತಿ ಗ್ರಹಿಸಿಲ್ಲ. ಆಮೇಲೆ ಏನಾಯಿತು, ಅವರ ಶಿಷ್ಯರಿಗೆ ಅವರು ಅದನ್ನೇ ಬೋಧನೆ ಮಾಡಿದ್ರು. ಅವರ ಶಿಷ್ಯರು ಇನ್ನೂ ಕಡಿಮೆ ಗ್ರಹಿಸಿದ್ರು. ಕ್ರಮೇಣ ಈ ಯೋಗಶಾಸ್ತ್ರ, ಈ ವೇದಜ್ಞಾನ ಅನ್ನುವಂಥದ್ದು ಕ್ರಮೇಣ ಕ್ಷೀಣಿಸ್ತಾ ಬಂತು. ಇದನ್ನೇ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ. ಯಾವಾಗ ಜ್ಞಾನದ ಕೊರತೆ ಆಯಿತೋ ಅಧರ್ಮ ಹೆಚ್ಚಾಯಿತು. ಅಧರ್ಮ ಹೆಚ್ಚಾದಂತೆ ಮನುಷ್ಯರಲ್ಲಿ ದುಃಖ ಹೆಚ್ಚಾಯಿತು. ಉದಾಹರಣೆಗೆ 4 ಯುಗಗಳಲ್ಲಿ ಕೃತಯುಗ, ಕೃತ ಅಂದರೆ ಕೃತಕೃತ್ಯ ಅಂತ, ಮಾಡಬೇಕಾಗಿರೋದನ್ನ ಮಾಡಿ ಮುಗಿಸಿದ್ರೆ ಕೃತಕೃತ್ಯರು ಅಂತ. ಅಂತಹ ಒಂದು ಧನ್ಯತಾ ಭಾವ ಕೃತಯುಗದಲ್ಲಿ ಇತ್ತಂತೆ. ಧರ್ಮ 4 ಪಾದಗಳ ಮೇಲೆ ನಿಂತಿತ್ತು, ಅಂದರೆ ಪೂರ್ತಿಯಾಗಿತ್ತು, 100ಕ್ಕೆ 100. ಕ್ರಮೇಣ ಆಗಲೇ ತಿಳಿಸಿದ ಹಾಗೆ ತಂದೆಯಿಂದ ಮಗನಿಗೆ ಹೇಳುವಾಗ, ಗುರುವಿನಿಂದ ಶಿಷ್ಯನಿಗೆ ಹೇಳಿದಾಗ ಕೇಳಿಸ್ಕೊಂಡವರು ಪೂರ್ತಿಯಾಗಿ ಗ್ರಹಿಸದೆ ಕ್ರಮೇಣ ಜ್ಞಾನ ಕಡಿಮೆ ಆಗ್ತಾ ಬಂತು. ತ್ರೇತಾಯುಗಕ್ಕೆ ಬರೋ ಅಷ್ಟರಲ್ಲಿ ಅದು ಮುಕ್ಕಾಲು ಭಾಗ ಆಗಿತ್ತು. 1 ಪಾದ ಇಲ್ಲ, 3 ಪಾದದಲ್ಲಿ ನಿಂತಿತ್ತು ಧರ್ಮ. ನಂತರ ದ್ವಾಪರ ಯುಗದಲ್ಲಿ ಅರ್ಧ, 2 ಪಾದಗಳಲ್ಲಿ ಇತ್ತಂತೆ. ಈಗ ಕಲಿಯುಗದಲ್ಲಿ 1 ಪಾದದ ಮೇಲೆ ಧರ್ಮ ನಿಂತಿದೆ, 3 ಪಾದಗಳು ಅಧರ್ಮ. ಅಂದರೆ ಕಾಲು ಭಾಗ ಧರ್ಮ ಇದೆ, ಮುಕ್ಕಾಲು ಭಾಗ ಅಧರ್ಮ ಇದೆ. ಪರಮಾತ್ಮ ತನ್ನ ಒಂದು ವಿಭೂತಿಯಿಂದ, ತನ್ನ ಒಂದು ದಿವ್ಯವಾದ ಶಕ್ತಿಯಿಂದ ವಿಭೂತಿ ಪುರುಷರು ಅಂತ, ಉದಾಹರಣೆಗೆ ಜಗದ್ಗುರುಗಳಾದ ಶಂಕರ ಭಗವತ್ಪಾದರಾಗ್ಬೋದು, ಪರಮಹಂಸರಾಗ್ಬೋದು, ವಿವೇಕಾನಂದರು ಇತ್ಯಾದಿ ಮಹಾತ್ಮರು, ದಾಸರುಗಳು, ಇವರೆಲ್ಲ ಭಗವಂತನ ವಿಶೇಷವಾದ ಶಕ್ತಿಯಿಂದ ಪ್ರಕಟ ಆದಂಥವರು. ಪರಮಾತ್ಮನ ಸಂಕಲ್ಪಕ್ಕನುಸಾರವಾಗಿ ಇವರು ಜಗತ್ತಿಗೆ ಬಂದು ಪುನಃ ವೇದಗಳಲ್ಲಿರುವಂಥ ಜ್ಞಾನವನ್ನು ಆ ಕಾಲದ ಜನಕ್ಕೆ ಅರ್ಥ ಆಗೋ ಹಾಗೆ ಸುಲಭವಾಗಿ ತಿಳಿಸ್ಕೊಟ್ರು. ಹಾಗೆ ತಿಳಿಸ್ಕೊಟ್ರು ಕೂಡ ಅದನ್ನು ನಂಬಿ ಶ್ರದ್ಧೆಯಿಂದ ಸ್ವೀಕರಿಸಿದವರು ಕೆಲವರು. ಇವರು ಮಹಾತ್ಮರು ಅಂತ ಗೊತ್ತಿದ್ರೂ ಕೂಡ ಅವರು ಹೇಳಿರೋ ವಿಚಾರಗಳನ್ನು ಪೂರ್ತಿಯಾಗಿ ಸ್ವೀಕರಿಸಲಿಲ್ಲ. ಅದರ ಪರಿಣಾಮ ಏನಾಯಿತು, ಯಾರು ಅದನ್ನು ಸ್ವೀಕರಿಸಿದ್ರೋ ಅವರು ಜ್ಞಾನಿಗಳಾದರು, ಉದ್ಧಾರ ಆದರು, ಅವರ ಜೀವನ ಶಾಂತಿಯುತವಾಗಿರ್ತಾ ಇತ್ತು, ಸಾರ್ಥಕ ಆಗ್ತಿತ್ತು. ಗುಣಗಳ ಪ್ರಭಾವ ಅಂತ ಹೇಳ್ತಾನೆ ಪರಮಾತ್ಮ. ರಜೋಗುಣ ಇದೆಯಲ್ಲ ಮತ್ತು ತಮೋಗುಣ. ತಮೋಗುಣ ಜ್ಞಾನದ ಕೊರತೆಯನ್ನು ತೋರಿಸುತ್ತೆ. ರಜೋಗುಣ ಅಧರ್ಮದ ಮಾರ್ಗದಲ್ಲಿ ನಡೆಯೋಕ್ಕೆ ಪ್ರಚೋದನೆ ಮಾಡುತ್ತೆ. ಏಕೆಂದರೆ ಕಾಮಕ್ರೋಧಗಳು ಅಧರ್ಮದ ಪ್ರತೀಕ. ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ. ಹೀಗಾದಾಗ ಏನಾಯಿತು, ಮನುಷ್ಯರಲ್ಲಿ ವೇದವನ್ನು
ಜ್ಞಾನವನ್ನು ಪಡ್ಕೊಳ್ಳೋ ಸಾಮರ್ಥ್ಯನೂ ಕಡಿಮೆ, ಪಡ್ಕೊಂಡಿದ್ರೂ ಕೂಡ ಅದನ್ನು ಅನುಷ್ಠಾನಕ್ಕೆ ತರೋದು ಅವ್ರ ಕೈಲಿ ಆಗದೆ ಮತ್ತೆ ಮತ್ತೆ ಅಧರ್ಮವನ್ನೇ ಮಾಡಿ ಪಾಪವನ್ನು ಸಂಗ್ರಹ ಮಾಡಿಕೊಂಡು ತನ್ಮೂಲಕ ರೋಗ, ಕಷ್ಟಗಳು, ದುಃಖ ಇತ್ಯಾದಿಗಳನ್ನೆಲ್ಲ ತಮ್ಮ ಜೀವನದಲ್ಲಿ ಅವರು ಅನುಭವಿಸ್ತಾ ಇದ್ದಾರೆ. ಇಲ್ಲಿ ನಮಗೆ ಪರಮಾತ್ಮನ ಮಾತುಗಳಲ್ಲಿ ಈ ವಿಚಾರ ಸ್ಪಷ್ಟ ಆಯಿತು. ಭಗವಂತ ಈ ಜಗತ್ತಿನ ಸೃಷ್ಟಿಕರ್ತ, ಈ ಜಗತ್ತಿಗೆ ಒಡೆಯ, ಅದಕ್ಕೆ ಜಗದೀಶ್ವರ ಅಂತ. ಈಶ್ವರ ಅಂದರೆ ಒಡೆಯ. ಈ ಜಗತ್ತಿನಲ್ಲಿ ನಾವು ಜೀವನ ಮಾಡುವಾಗ ಈಶ್ವರನ ಆಜ್ಞೆಯಂತೆ, ಈಶ್ವರನ ಆದೇಶದಂತೆಯೇ ಜೀವನ ಮಾಡಬೇಕೇ ಹೊರತು ನಮ್ಮ ಮನಸ್ಸಿನ ಭಾವನೆಗಳು, ಮನಸ್ಸು ಮೊದಲೇ ಚಂಚಲವಾದ್ದು, ಒಂದೊಂದು ಬಾರಿ ಒಂದೊಂದು ರೀತಿ ಯೋಚನೆ ಮಾಡುತ್ತೆ. ಆ ಚಂಚಲವಾದ ಮನಸ್ಸಿನ ಭಾವನೆಗಳನ್ನು ನಾವು ಹಿಂಬಾಲಿಸಬಾರ್ದು. ಶಾಸ್ತ್ರವಾಕ್ಯವನ್ನು ನಾವು ಅನುಸರಿಸಬೇಕು. ಆಗೇನಾಗುತ್ತೆ, ಭಗವಂತನ ಮಾತಿನಂತೆ ನಡೆದಾಗ ನಮಗೆ ಏನೆಲ್ಲ ಸಿಗಬೇಕೋ, ಯಾವ ಯಾವ ಕಾಲಕ್ಕೆ ಏನೆಲ್ಲ ನಮಗೆ ಅನುಕೂಲ ಸಿಗಬೇಕು, ಏನೆಲ್ಲ ಒಳ್ಳೆಯದಾಗಬೇಕು, ಶ್ರೇಯಸ್ಸು ಪರಮಾತ್ಮನ ಕಡೆಯಿಂದ ದೇವತೆಗಳ ಮೂಲಕ ನಮಗೆ ಸಿಗುತ್ತೆ. ಇಲ್ಲದೇ ಇದ್ದರೆ ನಮಗೆ ಸಿಗಬೇಕಾಗಿರೋ ಭಾಗ್ಯದಲ್ಲಿ ಕೊರತೆ ಆದಾಗ ದಾರಿದ್ರ್ಯ ಅಂದರೆ ಬಡತನ, ಅಥವಾ ಶಕ್ತಿಯ ಕೊರತೆ, ರೋಗ, ಜ್ಞಾನದ ಕೊರತೆ, ಅಜ್ಞಾನ, ಇವೆಲ್ಲ ಉಂಟಾಗುತ್ತೆ. ಶಾಸ್ತ್ರದಲ್ಲಿ ಪಂಡಿತರು ತಿಳಿದಂಥವರು ಒಂದು ಮಾತು ಹೇಳ್ತಾರೆ, ವಿದ್ಯಾವಿಹೀನ ಪಶುಹು ಅಂತ. ವಿದ್ಯಾವಿಹೀನ, ಯಾರಿಗೆ ಈ ವೇದ ವಿದ್ಯೆ, ಲೌಕಿಕ ವಿದ್ಯೆ ಅಲ್ಲ, ಆಧ್ಯಾತ್ಮಿಕ ವಿದ್ಯೆ, ಈ ವಿದ್ಯೆ ಹೀನವಾಗಿರುತ್ತೋ, ಅಂದರೆ ತುಂಬ ಕಡಿಮೆ ಇದೆ ಅಥವಾ ಇಲ್ಲವೇ ಇಲ್ಲ ಅನ್ನೋ ರೀತಿ ಇದೆ ಅಂದರೆ ಪಶುಹು, ಅವರು ಪಶು ಸದೃಶರಾಗಿ ಇರ್ತಾರೆ, ಜೀವನ ಮಾಡ್ತಿರ್ತಾರೆ. ಪಶು ಸದೃಶ ಜೀವನ ಅಂದರೆ ಏನು ಅಂದರೆ, ಪಶು ಅಂದರೆ ಪಾಶದಿಂದ ಕಟ್ಟಲ್ಪಟ್ಟಿರೋದು ಅಂತ. ಪಾಶ ಅಂದರೆ ಹಗ್ಗ. ಪಶುಗಳಿಗೆ ಸ್ವಾತಂತ್ರ್ಯ ಇರಲ್ಲ, ಹಗ್ಗದಲ್ಲಿ ಕಟ್ಟಾಕ್ಬಿಟ್ಟಿರ್ತಾರೆ. ಹಾಗಾಗಿ ಯಜಮಾನ ಎಲ್ಲಿ ಕರ್ಕೊಂಡೋದ್ರೆ ಅಲ್ಲಿ ಹೋಗಬೇಕು, ಹೇಳಿದಾಗ ಕೇಳಬೇಕಾಗತ್ತೆ. ಅದೇ ರೀತಿ ಯಾರಿಗೆ ಜ್ಞಾನ ಇರಲ್ವೋ ಅವರು ಅವಿದ್ಯಾಪಾಶದಿಂದ ಬಂಧಿಸಲ್ಪಡ್ತಾರೆ. ಸಾ ವಿದ್ಯಾ ಯಾ ವಿಮುಕ್ತಯೇ, ವಿದ್ಯೆ ಈ ಅವಿದ್ಯಾ ಬಂಧನದಿಂದ ನಮ್ಮನ್ನು ಬಿಡಿಸುತ್ತೆ, ಸ್ವತಂತ್ರರನ್ನಾಗಿ ಮಾಡುತ್ತೆ, ಸಂತೋಷವನ್ನು ಕೊಡುತ್ತೆ. ವಿದ್ಯೆ ಇಲ್ಲದೆ ಇರೋದೇ ಅವಿದ್ಯೆ. ನಾವಿದ್ಯಾ ಅವಿದ್ಯಾ. ವಿದ್ಯೆ ಇಲ್ಲದಿದ್ದಾಗ ಅಲ್ಲಿ ಅಜ್ಞಾನ ಅನ್ನೋದು ಪ್ರಕಟ ಆಗುತ್ತೆ. ಅಂದರೆ ಬೆಳಕಿಲ್ಲದೆ ಇದ್ದಾಗ ಸಹಜವಾಗಿ ಅಲ್ಲಿ ಕತ್ತಲಿರುತ್ತೆ. ಬೆಳಕಿದ್ದಾಗ ನಮಗೆ ಸ್ಪಷ್ಟವಾಗಿ ಕಾಣುತ್ತೆ ದಾರಿ, ನಾವು ಮುಂದೆ ಹೋಗ್ತೀವಿ. ಕಗ್ಗತ್ತಲಲ್ಲಿ ಮುಂದೆ ಹೋಗೋಕ್ಕಾಗೋದಿಲ್ಲ. ಆವಾಗೇನಾಗುತ್ತೆ, ಹೆಜ್ಜೆಗಳು ತಪ್ಪು ಹೆಜ್ಜೆ ಇಡುವಂಥದ್ದು, ಕಷ್ಟದಲ್ಲಿ ಸಿಕ್ಕಾಕೊಳ್ಳೋದೆಲ್ಲ ಆಗುತ್ತೆ. ಅನಾಹುತಗಳು, ಅವಾಂತರಗಳು, ಇವೆಲ್ಲ ಬಹಳ ಗೊಂದಲಮಯ ಆಗಿಬಿಡುತ್ತೆ ಜೀವನ. ಇದನ್ನೇ ವಿದ್ಯಾವಿಹೀನ ಪಶುಹು, ವಿದ್ಯೆಯ ಕೊರತೆಯಿಂದ ಬಂಧನದಲ್ಲಿ ಸಿಲುಕಿ ಪಶು ಸದೃಶರಾಗಿ ಜೀವನ ಮಾಡ್ತಾ ಇರ್ತಾರೆ. ಈಗ ಅದಕ್ಕೆ ಉದಾಹರಣೆಯನ್ನು ನಾವು ನೋಡೋದಾದರೆ, ಇತ್ತೀಚಿನ ದಿನಗಳಲ್ಲಿ ನೇಮನಿಷ್ಠೆಗಳು, ಆಚಾರ ವಿಚಾರ ಅಥವಾ ಸಂಪ್ರದಾಯ, ಸಂಸ್ಕೃತಿ, ಇದೇನು ಪದಗಳಿದೆಯೋ ಇವೆಲ್ಲ ನಮಗೆ ವೇದಗಳಿಂದ ಅರ್ಥ ಮಾಡ್ಕೋಬೇಕಾಗಿದೆ. ಈ ಸದ್ವಿಚಾರಗಳನ್ನು, ಇವುಗಳನ್ನು ನಾವು ಅರ್ಥ ಮಾಡ್ಕೊಳ್ಳದೆ ಇದ್ದಾಗ ಏನಾಗುತ್ತೆ, ಮನುಷ್ಯ ಶರೀರ ಇದ್ದರೂ ಕೂಡ ಜೀವನ ಮನುಷ್ಯ ಜೀವನದಂತಿರಲ್ಲ, ಅದು ಪಶು ಸದೃಶ ಜೀವನ ಆಗ್ಬಿಡುತ್ತೆ. ಹಿಂದೆನೇ ಹಾಗಾಗಿದೆ. ಆಗ ತಿಳಿದವರು ಅದನ್ನು ಹೇಳ್ತಾರೆ, ಶಾಸ್ತ್ರದಲ್ಲಿ ಈ ಮಾತು ಕೂಡ ಇದೆ, ಮನುಷ್ಯ ರೂಪೇಣ ಮೃಗಾಶ್ಚರಂತಿ ಅಂತ.
ಮನುಷ್ಯನ ರೂಪದಲ್ಲಿ ಮೃಗಗಳು ಚಲಿಸ್ತಾ ಇವೆ, ಅಂದರೆ ಮೃಗಗಳಂತೆ ನಡ್ಕೋತಾರೆ. ನೇಮನಿಷ್ಠೆ, ನಿಯಮ, ಒಂದು ವ್ಯವಸ್ಥೆ ಅದ್ಯಾವುದೂ ಇರಲ್ಲ. ನೀತಿ ನಿಯಮ ಏನೂ ಇಲ್ಲದೆ ಮನಸ್ಸಿಗೆ ಬಂದಂತೆ ಹೇಗೆ ಪ್ರಾಣಿ ಪಕ್ಷಿಗಳು ನಡ್ಕೋತಾ ಇರುತ್ತೋ ಮನುಷ್ಯರು ಹಾಗೆ ನಡ್ಕೊಳ್ಳೋಕೆ ಶುರು ಮಾಡಿಬಿಡ್ತಾರೆ. ಅದರ ಪರಿಣಾಮ ಸಮಾಜದಲ್ಲಿ ಬಹಳಷ್ಟು ಗೊಂದಲಗಳು, ಸಮಸ್ಯೆಗಳು, ಕಷ್ಟಗಳು, ಇತರರಿಗೂ ಇವರಿಂದ ತೊಂದರೆ ಆಗೋದು ಇವೆಲ್ಲ ನಡೀತಾ ಇರುತ್ತೆ. ಅಪರಾಧಗಳು, ಅನಾಹುತಗಳು ಇವೆಲ್ಲ ನಡೆಯೋದಕ್ಕೆ ಮೂಲ ಕಾರಣ ಜ್ಞಾನದ ಕೊರತೆ. ಹೀಗಾಗಿ ಮಹಾತ್ಮರು ಈ ಜಗತ್ತಿಗೆ ಅವತರಿಸಿದಾಗ ಅವರು ಮಾಡುವಂತಹ ಮುಖ್ಯವಾದ ಕಾರ್ಯ ಜ್ಞಾನವನ್ನು ಸಮಾಜಕ್ಕೆ ಕೊಡ್ತಾರೆ. ಮನುಷ್ಯನಿಗೆ ಜ್ಞಾನವನ್ನು ಕೊಟ್ಟರೆ ಸಾಕು, ಅವನಿಗೆ ತಾನು ಏನು ಮಾಡಬೇಕು, ಜೀವನವನ್ನು ಹೇಗೆ ನಡೆಸಬೇಕು ಅನ್ನುವಂಥದ್ದು ಅವನಿಗೆ ಅರ್ಥ ಆಗಿಬಿಡುತ್ತೆ. ಜ್ಞಾನದ ಕೊರತೆ ಇದ್ದಾಗ ಅವರಿಗೆ ಸಂಪತ್ತಾದರೂ ಸಿಗಲಿ, ಬೇರೆ ಇನ್ಯಾವುದೇ ವಿಧವಾದ ಸೌಲಭ್ಯಗಳು ಏನೇ ಆದರೂ ಕೂಡ ಅದನ್ನು ದುರುಪಯೋಗ ಮಾಡಿ ಸಮಾಜಕ್ಕೆ ಅವರು ಕಂಟಕರಾಗ್ತಾರೆ, ಲೋಕಕಂಟಕರು ಅಂತ ಕರೀತಾರೆ. ಆದರೆ ಜ್ಞಾನ ಇದ್ದಾಗ, ಭಗವಂತ ನಮಗೆ ಕೊಟ್ಟಿರುವಂಥ ಜ್ಞಾನವನ್ನು, ವೇದ ಜ್ಞಾನವನ್ನು ನಾವು ಪಡ್ಕೊಂಡಾಗ ಅದನ್ನು ವೇದಾಂತ ಅಂತ ಕೂಡ ಕರೀತಾರೆ. ಆಗೇನಾಗುತ್ತೆ, ಇವರು ಲೋಕ ಕಂಟಕರಾಗೋದಿಲ್ಲ, ಲೋಕ ಸಂಗ್ರಹಕ್ಕಾಗಿ, ಲೋಕ ಕಲ್ಯಾಣಕ್ಕಾಗಿ ಕಾರ್ಯವನ್ನು ಮಾಡ್ತಾರೆ. ಅವ್ರು ಏನೇ ಮಾಡಿದ್ರು ತಮಗೂ ಒಳ್ಳೆಯದಾಗುತ್ತೆ, ಲೋಕಕ್ಕೂ ಒಳ್ಳೆಯದಾಗುವಂಥ ಕಲ್ಯಾಣಕಾರಿ ಕರ್ಮಗಳನ್ನು ಮಾಡ್ತಾರೆ. ಹೀಗಾಗಿ ನಾವು ಗಮನಿಸಬೇಕಾಗಿರುವಂಥ ಮುಖ್ಯವಾದ ವಿಚಾರ, ಮನುಷ್ಯನ ಜೀವನದಲ್ಲಿ ಭಗವಂತ ಕೊಟ್ಟಿರುವಂತಹ ಅಧ್ಯಾತ್ಮ ವಿದ್ಯೆಯನ್ನು ಪ್ರತಿಯೊಬ್ಬರು ಸ್ತ್ರೀ ಪುರುಷರು ಅದನ್ನು ಅಧ್ಯಯನ ಮಾಡಿ ತಿಳ್ಕೋಬೇಕು. ಮೊದಲು ವಿದ್ಯೆ ಪಡ್ಕೋಬೇಕು, ನಂತರ ಜೀವನ ಮಾಡಬೇಕು. ಈಗಲೂ ಹಾಗೇ ಇದೆ ಪದ್ಧತಿ. ಬಾಲ್ಯಾವಸ್ಥೆ ಮುಗಿತಾ ಇದ್ದಾಗಲೇ ವಿದ್ಯಾಭ್ಯಾಸಕ್ಕೆ ಹೋಗ್ತಾರೆ, ವಿದ್ಯೆಯನ್ನು ಕಲಿತು ಬರೋಷ್ಟರಲ್ಲಿ ಯೌವನಾವಸ್ಥೆಗೆ ಬಂದಿರ್ತಾರೆ, ಆಮೇಲೆ ಗೃಹಸ್ಥಾಶ್ರಮ ಪ್ರವೇಶ ಮಾಡ್ತಾರೆ, ಜೀವನವನ್ನು ಮುಂದುವರಿಸ್ತಾರೆ. ಆದರೆ ವಿದ್ಯಾಭ್ಯಾಸದ ಸಮಯದಲ್ಲಿ ಸಿಗಬೇಕಾಗಿರೋ ಅಧ್ಯಾತ್ಮ ವಿದ್ಯೆ ಸಿಗ್ತಾ ಇಲ್ಲ. ಆ ಅಧ್ಯಾತ್ಮ ವಿದ್ಯೆಯಲ್ಲಿ ನೀತಿ ಶಿಕ್ಷಣ ಇತ್ಯಾದಿ ಇವೆಲ್ಲ ಇರುತ್ತೆ. ಅದು ದೊರೆಯದೇ ಇದ್ದಾಗ, ನೀತಿ ಶಿಕ್ಷಣ ಸಿಗದೇ ಇದ್ದಾಗ ಅನೀತಿವಂತರಾಗ್ತಾರೆ. ಮತ್ತೊಬ್ಬರ ವಸ್ತುವಿಗಾಗಿ ಆಸೆ ಪಡೋದು, ಮತ್ತೊಬ್ಬರಿಗೆ ತೊಂದರೆ ಕೊಟ್ಟು ಅವರು ಜೀವನ ಮಾಡೋದು, ಈ ರೀತಿಯಾದ ಅಧರ್ಮದ ಕಾರ್ಯಗಳು ನೆರವೇರುತ್ತೆ. ಈಗ ಭಗವದ್ಗೀತೆಯ 4ನೇ ಅಧ್ಯಾಯದಲ್ಲಿ ಕಾಣುವಂತಹ ಕೆಲವು ಶ್ಲೋಕಗಳಲ್ಲಿ ನಾವು ಇಷ್ಟೊತ್ತು ಗಮನಿಸಿದಂಥ ವಿಚಾರ, ಸೃಷ್ಟಿ ಹೇಗಾಯಿತು, ಯಜ್ಞರೂಪವಾಗಿ ಸೃಷ್ಟಿಯಾಯಿತು, ಪರಮಾತ್ಮ ಕೊಟ್ಟಂಥ ವೇದವನ್ನು ತಗೊಂಡು ಚತುರ್ಮುಖ ಬ್ರಹ್ಮದೇವರು ಜಗತ್ತನ್ನು ಸೃಷ್ಟಿ ಮಾಡಿದ್ರು. ಸೃಷ್ಟಿ ಮಾಡಿದ ಮೇಲೆ ಈ ಅಧ್ಯಾತ್ಮ ಜ್ಞಾನವನ್ನು, ವೇದ ಜ್ಞಾನವನ್ನು ಮನು, ಸ್ವಯಂಭು ಮನು, ಇಕ್ಷ್ವಾಕು ಹೀಗೆ ರಾಜರ್ಷಿಗಳ ಮುಖಾಂತರ ಸಮಾಜದಲ್ಲಿ ಪ್ರಸಾರ ಆಗ್ತಾ ಬಂತು. ಹಿರಿಯರು ಅನುಸರಿಸಿದ್ದನ್ನು ಅವರ ಹಿಂಬಾಲಕರು ಕಿರಿಯರು ಅನುಸರಿಸ್ತಾ ಇದ್ರು. ಅಂದರೆ ರಾಜ ಜ್ಞಾನಿಯಾಗಿದ್ದು ನಿಯಮಗಳನ್ನು ಮಾಡಿಕೊಂಡು ರಾಜ್ಯದಲ್ಲಿ ಶಾಸನಗಳನ್ನು ಅವನು ಹೊರಡಿಸ್ತಾ ಇದ್ದ. ರಾಜ ಹೇಗೆ ವ್ಯವಸ್ಥೆ ಮಾಡಿದನೋ, ಅವನು ಶಾಸನ ಹೇಗೆ ಮಾಡಿದನೋ ಅದರಂತೆ ಪ್ರಜೆಗಳು ನಡ್ಕೊಳ್ಳೋರು. ರಾಜ ಜ್ಞಾನಿಯಾಗಿರೋದ್ರಿಂದ ರಾಜ ಹೊರಡಿಸುವಂಥ ಶಾಸನಗಳು ಇತ್ಯಾದಿ ಎಲ್ಲ ವೇದಕ್ಕೆ ಸಮ್ಮತವಾಗಿತ್ತು, ವೇದಕ್ಕೆ ಅನುಗುಣವಾಗಿರ್ತಾ ಇತ್ತು. ಹಾಗಾಗಿ ಆ ಶಾಸನಗಳಲ್ಲಿ ಕೂಡ ಧರ್ಮ ಅನ್ನೋದು ಇರ್ತಾ ಇತ್ತು. ಪ್ರಜೆಗಳು ಅದನ್ನು ಅನುಸರಿಸೋರು, ನಿಯಮಬದ್ಧವಾಗಿ ನಡ್ಕೊಂಡು ಹೋಗ್ತಾ ಇತ್ತು. ಅಕಸ್ಮಾತ್ ಯಾರೋ ಅದನ್ನು ತಪ್ಪಿ ನಡೆದಾಗ ಅವ್ರಿಗೆ ಶಿಕ್ಷೆ ಆಗೋದು, ದಂಡ ಅಂತ, ದಂಡನೆ. ಅದನ್ನು ನೋಡಿ ಇತರರು ಎಚ್ಚೆತ್ಕೊಳ್ಳೋರು, ಓ ನಾವು ರಾಜ ವಿಧಿಸಿರುವಂಥ ಶಾಸನ
ಧರ್ಮಸಮ್ಮತ, ಅದಕ್ಕೆ ಧರ್ಮಾಧಿಕಾರಿಗಳು ಅಂತ ಅಲ್ಲಲ್ಲಿ ಇರೋರು. ಅವರು ಅಧರ್ಮವನ್ನು ಮಾಡಿದಾಗ ನೋಡಿ ಅವರನ್ನು ಶಿಕ್ಷಿಸ್ತಾ ಇದ್ರು, ತಪ್ಪು ಮಾಡೋದಕ್ಕೆ ಹೆದರೋರು. ಸೊ ಇದು ಒಂದು ವ್ಯವಸ್ಥೆ, ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ. ಈ ವ್ಯವಸ್ಥೆ ನೆರವೇರ್ತಾ ಬಂತು ಹಿಂದಿನಿಂದಲೂ. ಕ್ರಮೇಣ ಯಾವ ಸ್ಥಿತಿಗೆ ಬಂದಿದೆ, ಜ್ಞಾನದ ಕೊರತೆಯಿಂದಾಗಿ ಸಮಾಜ ಯಾವ ಸ್ಥಿತಿಗೆ ಬಂದಿದೆ ಅನ್ನೋದು ನಾವೀಗ ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೀವಿ. ಇವತ್ತು ಈ ಹೇಗೆ ಜಗತ್ತಿನ ಸೃಷ್ಟಿ ವೇದ ಜ್ಞಾನದಿಂದ ಆಯಿತು, ಜೀವನ ಹೇಗೆ ಮಾಡಬೇಕು ಅನ್ನೋದನ್ನು ವೇದಗಳಲ್ಲಿ ತಿಳಿಸಿರುವಂತೆ ಮನುಷ್ಯರು ಜೀವನ ಮಾಡಿದಾಗ ಯಾವ ರೀತಿ ಒಳ್ಳೆಯದಾಗುತ್ತೆ, ಇಷ್ಟು ವಿಚಾರನ ನಾವು ಗಮನಿಸಿದ್ವಿ. ಸ್ವಾಮಿ ವಿವೇಕಾನಂದರ ಮಾತಿದೆ, ಬಹಳ ಪ್ರಸಿದ್ಧವಾದ ಮಾತು. ವಿವೇಕಾನಂದರು ಹೇಳ್ತಾರೆ, ನನ್ನ ಇಡೀ ಜೀವನದಲ್ಲಿ ಜಗತ್ತಿನಾದ್ಯಂತ ನಾನು ಬೋಧನೆ ಮಾಡಿದ್ದು ಉಪನಿಷತ್ತುಗಳನ್ನು, ಮತ್ತೇನೂ ಅಲ್ಲ. ನಾನು ಏನೆಲ್ಲ ಹೇಳಿದ್ದೀನೋ ಹೊಸದು ಅಂತ ಯಾವುದೂ ಇಲ್ಲ, ಎಲ್ಲ ಉಪನಿಷತ್ತುಗಳಲ್ಲಿರೋದನ್ನೇ ನಾನು ತಿಳಿಸಿದ್ದೀನಷ್ಟೇ ಅಂತ ಅವರೇ ಹೇಳ್ತಾರೆ. ಉಪನಿಷತ್ತುಗಳನ್ನೇ ಯಾಕೆ ಹೇಳಿದ್ರು ಅಂದರೆ, ಉಪನಿಷತ್ತುಗಳು ಶಕ್ತಿಯ ಗಣಿ ಅಂತ ಹೇಳ್ತಾರೆ. ಶಕ್ತಿ ಅಂದರೆ ಏನು ಅಂದಾಗ ಹೇಳ್ತಾರೆ, ಜ್ಞಾನವೇ ಶಕ್ತಿ, ನಾಲೆಡ್ಜ್ ಈಸ್ ಸ್ಟ್ರೆಂತ್. ಉಪನಿಷತ್ತುಗಳಲ್ಲಿರುವಂಥ ಜ್ಞಾನವನ್ನು ಅವರು ಸಮಾಜಕ್ಕೆಲ್ಲ ಪ್ರಸಾರ ಮಾಡಿದ್ರು. ಜನಗಳಿಗೆ ಅರ್ಥವಾಗುವಂಥ ರೀತಿಯಲ್ಲಿ ಸುಲಭವಾಗಿ ತಮ್ಮದೇ ಆದ ವ್ಯಾಖ್ಯಾನ ಕೊಟ್ಟು ಅವರು ತಿಳಿಸ್ಕೊಟ್ರು. ಈಗ ಅಂಥ ಮಹಾತ್ಮರ ಮಾತುಗಳನ್ನು ನಾವು ಅರ್ಥ ಮಾಡಿಕೊಂಡಾಗ ಆ ಮಾತುಗಳೆಲ್ಲ ವೇದಗಳಲ್ಲಿರುವಂಥ ವಿಚಾರಗಳೇ ಈ ರೂಪದಲ್ಲಿ ನಮಗೆ ಸಿಕ್ಕಿರುತ್ತೆ. ನಾವು ಅದರಂತೆ ನಾವು ನಮ್ಮನ್ನು ತಿದ್ದುಕೊಂಡು ನಡ್ಕೊಂಡಾಗ ಸಹಜವಾಗಿಯೇ ನಮ್ಮ ಜೀವನದ ಸಮಸ್ಯೆಗಳೆಲ್ಲ ಬಗೆಹರಿಯುತ್ತೆ. ಕಷ್ಟಕರವಾದ ಅದನ್ನು ದುಸ್ಸಾಧ್ಯ ಅಂತ ಕರೀತಾರೆ. ಜೀವನ ಬಹಳ ದುಸ್ತರ, ಇಹ ಸಂಸಾರೇ ಬಹುದುಸ್ತಾರೆ ಕೃಪಯಾಪಾರೆ ಪಾಹಿ ಮುರಾರೆ ಅಂತ ಶಂಕರಾಚಾರ್ಯರು ಹೇಳೋ ಹಾಗೆ, ಜೀವನ ಅನ್ನೋದು ಬಹಳ ದುಸ್ತರ ಆಗಿಬಿಟ್ಟಿದೆ, ಕಷ್ಟ ಸಾಧ್ಯ ಆಗಿದೆ. ಜ್ಞಾನ ಇದ್ದಾಗ ಈ ಜೀವನ ಸುಗಮ ಆಗುತ್ತೆ. ಶ್ರೀರಾಮಕೃಷ್ಣರು ಒಂದು ಉದಾಹರಣೆ ಕೊಟ್ಟು ಹೇಳ್ತಾರೆ, ಹಳಸಿನಣ್ಣನ್ನು ಬಿಡಿಸಬೇಕಾದ್ರೆ ಕೈಗೆ ಮೊದಲು ಎಣ್ಣೆಯನ್ನು ಚೆನ್ನಾಗಿ ಸವರ್ಕೋಬೇಕು, ಆಮೇಲೆ ಆ ಹಳಸಿನಣ್ಣನ್ನು ಬಿಡಿಸಿ ತಿಂದರೆ ಕೈಗೆ ಅಂಟ್ಕೊಳ್ಳಲ್ಲ, ತೊಂದರೆ ಆಗಲ್ಲ. ಹಾಗೆ ಮೊದಲು ಜ್ಞಾನವನ್ನು ಪಡ್ಕೊಂಡು ಆಮೇಲೆ ಅಧ್ಯಾತ್ಮ ಜ್ಞಾನವನ್ನು ಪಡ್ಕೊಂಡು ಆಮೇಲೆ ಅವರು ಸಂಸಾರದಲ್ಲಿ ಕರ್ಮಗಳಲ್ಲಿ ತೊಡಗಿದ್ರು, ಅವರಿಗೆ ಕರ್ಮ ಬಂಧನ ಆಗಲ್ಲ, ಕಷ್ಟವನ್ನು ಕೊಡಲ್ಲ, ಅವರಿಂದ ಅಧರ್ಮದ ಕಾರ್ಯ ನಡೆಯಲ್ಲ. ಭಗವತ್ ಪ್ರೀತ್ಯರ್ಥವಾಗಿ ಅವರು ಧರ್ಮ ಮಾರ್ಗದಲ್ಲಿ ಜೀವನ ಮಾಡ್ತಾರೆ. ಸೊ ಹೀಗೆ ಮಹಾತ್ಮರ ಮಾತುಗಳೆಲ್ಲ ನಮಗೆ ದಾರಿದೀಪಗಳು. ಇವತ್ತು ನಾವು ಮನುಷ್ಯನ ಜೀವನ ಭಗವಂತನಿಂದ ಸೃಷ್ಟಿಯಾಯಿತು, ಹೇಗೆ ನೆರವೇರಬೇಕು ಅನ್ನೋದನ್ನು ಪರಮಾತ್ಮ ತಿಳಿಸಿದ್ದಾನೆ, ಜೀವನದ ವಿಧಾನ. ಈಗ ಮುಂದಿನ ವಿಚಾರಗಳೇನು ಅಂದರೆ, ನಾವು ಶ್ರುತಿ ಸ್ಮೃತಿ ಪುರಾಣ ಅಂತ ಬರುತ್ತೆ. ಈ ಶ್ರುತಿಗಳು ಅಂದ್ರೇನು, ಸ್ಮೃತಿ ಅಂದ್ರೇನು, ಪುರಾಣಗಳು ಅಂದ್ರೇನು, ಇದನ್ನು ಯಾವ ರೀತಿ ನಾವು ಅರ್ಥ ಮಾಡ್ಕೋಬೇಕು, ಯಾವುದರಲ್ಲಿ ಎಂತಹ ಜ್ಞಾನ ನಮಗೆ ಪ್ರಾಪ್ತವಾಗುತ್ತೆ, ಇದನ್ನು ನಾವು ಗಮನಿಸೋಣ. ಒಂದು ಸಣ್ಣ ವಿರಾಮದ ನಂತರ ಮುಂದುವರಿಸೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಗವದ್ವಾಣಿ ಎನ್ನುವಂತಹ ಈ ಸತ್ಸಂಗದಲ್ಲಿ ನಾವು ಪರಮಾತ್ಮ ನಮಗೆ ನೀಡಿರುವಂತಹ ಅಧ್ಯಾತ್ಮ ಜ್ಞಾನ, ಈ ಜ್ಞಾನವನ್ನು ಮಹಾತ್ಮರು 3 ರೀತಿಯಲ್ಲಿ ವಿಂಗಡಿಸಿದ್ದಾರೆ. ಮೊದಲನೇದಾಗಿ ಶ್ರುತಿಗಳು ಅಂತ, ನಂತರ ಸ್ಮೃತಿ ಪುರಾಣ ಅಂತ. ಇನ್ನೊಂದು ಕಡೆ ನಾವು ಗಮನಿಸೋ ಹಾಗೆ ಕರ್ಮಕಾಂಡ ಮತ್ತು ಜ್ಞಾನಕಾಂಡ ಅಂತ 2 ವಿಭಾಗ ಇದೆ ಅಂತ ತಿಳಿಸ್ತಾರೆ. ಮತ್ತೊಂದು ಕಡೆ ಉಪಾಸನ ಕಾಂಡ ಅನ್ನೋದು ಕೂಡ ಇದೆ ಅಂತ ಹೇಳ್ತಾರೆ.
ನಮಗಿಲ್ಲಿ ಶ್ರುತಿ ಮತ್ತು ಸ್ಮೃತಿ ಇವೆರಡನ್ನ ಮುಖ್ಯವಾಗಿ ನಾವು ತಗೊಂಡಾಗ, ಶ್ರುತಿ ಅಂತ ಬಂದಾಗ ಶ್ರವಣ ಮಾಡಲ್ಪಟ್ಟಿದ್ದು, ವೇದಗಳಲ್ಲಿರುವಂಥ ಜ್ಞಾನವನ್ನು ಗುರುಗಳ ಮೂಲಕ, ಗುರುಗಳ ಸಮೀಪದಲ್ಲಿ ಕುಳಿತು ಶ್ರವಣ ಮಾಡಲ್ಪಟ್ಟಿದ್ದೇ ಶ್ರುತಿಗಳು. ಇದನ್ನು ಉಪನಿಷತ್ತುಗಳು ಅಂತಲೂ ಕರೀತಾರೆ. ಗುರುವಿನ ಸಾಮೀಪ್ಯದಲ್ಲಿ ಕುಳಿತು ಶ್ರವಣ ಮಾಡಿ ಅಂದರೆ ಕೇಳಿಸ್ಕೊಂಡು ಕಲ್ತ್ಕೊಂಡಂತಹ ಜ್ಞಾನ, ಅರಿತುಕೊಂಡಂತಹ ಅರಿವು. ಈ ಶ್ರುತಿಗಳ ವಿಶೇಷಣ ಏನು ಅಂದರೆ, ಇದು ಸರ್ವಕಾಲಿಕ ಸತ್ಯ. ಕೃತಯುಗ ಆಗಲಿ ಕಲಿಯುಗ ಆಗಲಿ ಯಾವುದೇ ಯುಗದಲ್ಲಾದರೂ ಶ್ರುತಿಗಳು ಬದಲಾಗೋದಿಲ್ಲ, ಅದೇ ರೀತಿಯಲ್ಲಿರುತ್ತೆ. ಯಾವುದೇ ವಿಧವಾದ ಬದಲಾವಣೆ ಅದರಲ್ಲಿ ಇರಲ್ಲ. ಸತ್ಯ, ಯಥಾರ್ಥವಾದ ಸತ್ಯ ಅದರಲ್ಲಿದೆ. 108 ಉಪನಿಷತ್ತುಗಳು ಅಂತ ಹೇಳ್ತಾರೆ. ನಂತರ 4 ವೇದಗಳಲ್ಲಿ ಏನು ಬರುತ್ತೋ ಅದೇ ಈ 108 ಉಪನಿಷತ್ತುಗಳಲ್ಲಿದೆ. ಈ ಶ್ರುತಿ ಎನ್ನುವಂಥದ್ದು ಗುರುಮುಖೇನ ಶ್ರವಣ ಮಾಡಿ ತಿಳ್ಕೋಬೇಕು ಅಂತ. ಯಾಕೆಂದರೆ ಅದನ್ನು ಶ್ರವಣ ಮಾಡಿ ಅನುಷ್ಠಾನ ಮಾಡಿ ತಮ್ಮ ಜ್ಞಾನ ಮತ್ತು ಅನುಭವ ಇವೆರಡರ ಮೂಲಕ ಶಿಷ್ಯರಿಗೆ ಅದನ್ನು ಅವರು ಧಾರೆ ಎರಿತಾರೆ, ಅಂದರೆ ಅದನ್ನು ನೀಡ್ತಾರೆ. ಆ ಜ್ಞಾನವನ್ನು ಅವರು ಅದನ್ನು ಅನುಷ್ಠಾನ ಮಾಡಿ ಅರ್ಥ ಮಾಡಿಕೊಂಡು ತಮ್ಮ ಶಿಷ್ಯರಿಗೆ ಕೊಡುವಂಥದ್ದು. ಹೀಗೆ ಶಿಷ್ಯ ಪರಂಪರೆಯಿಂದ ಈ ಅಧ್ಯಾತ್ಮ ಜ್ಞಾನ ಪ್ರಸಾರ ಆಗ್ತಾ ಬಂತು. ಇದನ್ನು ಅರಣ್ಯಕ ಅಂತ ಕೂಡ ಕರೀತಾರೆ. ಇದರಲ್ಲಿ ಉಪನಿಷತ್ತುಗಳು, ವೇದ, ಬ್ರಾಹ್ಮಣಕ, ಹಲವಾರು ರೀತಿಯಲ್ಲಿ ಇದನ್ನು ಕರೀತಾರೆ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬ್ರಾಹ್ಮಣ ಅಂತಲೇ ಬರುತ್ತೆ. ಹೀಗೆ ಈ ಶ್ರುತಿಗಳು ಅನ್ನುವಂಥದ್ದು ಯಥಾರ್ಥ ಸತ್ಯವನ್ನು ತಿಳಿಸುತ್ತೆ. ಇದು ಸರ್ವಕಾಲಿಕ ಸತ್ಯ, ಇದು ಬದಲಾಗೋದಿಲ್ಲ, ಒಂದೇ ರೀತಿ ಆಗಿರುತ್ತೆ, ಅಚಲವಾದ ಸತ್ಯ. ಇನ್ನು ಸ್ಮೃತಿಗಳು ಅಂತ ಬಂದಾಗ, ಈ ಸ್ಮೃತಿಯಲ್ಲಿ ಏನು ಜ್ಞಾನ ಪಡ್ಕೊಂಡಿದ್ರೋ ಆಗಿನ ಸಮಾಜಕ್ಕೆ ಮತ್ತು ಅದನ್ನು ತಿಳ್ಕೊಳ್ಳೋಕ್ಕೆ ಬಂದಂತಹ ವ್ಯಕ್ತಿಯ ಅರ್ಹತೆಗೆ ತಕ್ಕಂತೆ ಸ್ವಲ್ಪ ವಿಭಾಗಗಳನ್ನು ಮಾಡಿದ್ರು. ಅಂದರೆ ಅದರಲ್ಲಿ ಹಲವಾರು ರೀತಿಯಲ್ಲಿ ಅದನ್ನು ಬೋಧನೆ ಮಾಡ್ತಾ ಬಂದರು. ಆಗೇನಾಯ್ತದು, ವೇದಾಂಗ ಅಂತ ಕರೆಯಲ್ಪಡ್ತು. ವೇದಗಳಲ್ಲಿರುವಂಥ ಅದರ ಒಂದು ಅಂಗ ಷಡ್ ದರ್ಶನಗಳಾಯಿತು. ನಂತರ ಷಡ್ ದರ್ಶನಗಳು, ವೇದಾಂಗ, ಪುರಾಣಗಳು, 18 ಪುರಾಣಗಳು, ಇತಿಹಾಸ, ಉಪವೇದ, ತಂತ್ರ, ಆಗಮ, ಉಪಾಂಗ. ಈ ರೀತಿಯಲ್ಲಿ ಕರ್ಮಕಾಂಡ, ಜ್ಞಾನಕಾಂಡ ಎರಡು ಜೊತೆ ಜೊತೆಗೆ ಅಲ್ಲಿನೇ ಆ ಸಮಯದ ಒಂದು ಪರಿಸ್ಥಿತಿ, ಆ ಸಮಯದಲ್ಲಿ ಮನುಷ್ಯರಿಗಿರುವಂತಹ ತಿಳುವಳಿಕೆ, ಸಾಮರ್ಥ್ಯ, ಅದಕ್ಕೆ ತಕ್ಕಂತೆ ಶಿಷ್ಯರಿಗೆ ಗುರುಗಳು ಬೋಧನೆ ಮಾಡ್ತಾ ಬಂದರು. ಅದು ಬೇರೆ ಬೇರೆ ಹೆಸರುಗಳನ್ನು ಪಡ್ಕೋತು. ಹೀಗೆ ಇವೆಲ್ಲವನ್ನು ನಾವು ಸ್ಮೃತಿ ಅಂತ ಕರಿತೀವಿ. ಸ್ಮೃತಿ ಅಂದರೆ ಶ್ರವಣ ಮಾಡಿ ಗುರುವಿನ ಮೂಲಕ ನೆನಪಿನಲ್ಲಿ ಇಟ್ಕೊಂಡು ಅನುಷ್ಠಾನ ಮಾಡಬೇಕಾಗಿರೋದು ಅಂತ. ಶ್ರುತಿಗಳು ಅಂದರೆ ಶ್ರವಣ ಮಾಡಿ ಅರ್ಥ ಮಾಡ್ಕೊಳ್ಳೋದಷ್ಟೆ. ಅಲ್ಲಿ ಕರ್ಮ ಕಾರ್ಯತಃ ಮಾಡುವಂಥದ್ದೇನಿರಲ್ಲ, ಅರ್ಥ ಮಾಡ್ಕೊಳ್ಳೋದಷ್ಟೇ ಇರುತ್ತೆ. ಇಲ್ಲಿ ಅದನ್ನು ಅನುಷ್ಠಾನ ಮಾಡುವಂಥದ್ದಿರುತ್ತೆ. ಕಾರ್ಯ ಅಕಾರ್ಯ ವ್ಯವಸ್ಥಿತವು ಅಂತ ಪರಮಾತ್ಮ ಒಂದು ಕಡೆ ಹೇಳ್ತಾನೆ. ಶಾಸ್ತ್ರಗಳಲ್ಲಿ ಯಾವುದನ್ನು ಮಾಡಬೇಕೋ ಅದನ್ನು ಕಾರ್ಯ, ಅಕಾರ್ಯ ಅಂದರೆ ಮಾಡಬಾರದ್ದು, ಇದನ್ನು ವ್ಯವಸ್ಥಿತವಾಗಿ ತಿಳಿಸಿದೆ. ಅಂದರೆ ಯಾರು ಸ್ತ್ರೀಯರ, ಪುರುಷರ, ಅವರ ವಯಸ್ಸೆಷ್ಟು, ಅವರು ಯಾವ ಆಶ್ರಮದಲ್ಲಿದ್ದಾರೆ, ಯಾವ ವರ್ಣದವರು, ಇವನ್ನೆಲ್ಲ ನೋಡಿಕೊಂಡು ಅದಕ್ಕನುಗುಣವಾಗಿ ಅವರಿಗೆ ಗುರುಗಳಿಂದ ಉಪದೇಶ ಆಗಿರುತ್ತೆ, ಮಾರ್ಗದರ್ಶನ ಆಗಿರುತ್ತೆ. ಶಾಸ್ತ್ರಗಳಲ್ಲಿ ಅದನ್ನು ಬರೆದಿಟ್ಟಿರ್ತಾರೆ. ಉದಾಹರಣೆಗೆ ವೇದವ್ಯಾಸರು ರಚನೆ ಮಾಡಿರುವಂತಹ ಭಾಗವತ ಪುರಾಣ ಆಗ್ಬೋದು. ಶ್ರೀಮದ್ ಭಾಗವತ ಪುರಾಣದಲ್ಲಿ ಎಲ್ಲರಿಗೂ, ಆಧ್ಯಾತ್ಮಿಕ ಸಾಧಕರಿಂದ ಹಿಡಿದು ಜನಸಾಮಾನ್ಯರು
ಸಾಮಾನ್ಯ ಜೀವನವನ್ನು ಮಾಡ್ತಾ ಇರುವಂಥವರು, ಇನ್ನೊಬ್ಬರು ಮತ್ತೊಬ್ಬರು ಎಲ್ಲರಿಗೂ ಅನ್ವಯಿಸುವಂತಹ ಸಾಧನಾ ವಿಧಾನಗಳನ್ನೆಲ್ಲ ತಿಳಿಸಿದೆ. ಅವರವರು ಅದನ್ನು ಸರಿಯಾದ ರೀತಿಯಲ್ಲಿ ಶಾಸ್ತ್ರಜ್ಞರ ಮೂಲಕ ಪಡ್ಕೋಬೇಕು. ಶಾಸ್ತ್ರಜ್ಞರ ಮೂಲಕ ಪಡ್ಕೊಂಡಾಗಲೇ ಸರಿಯಾಗಿ ಅದು ಅರ್ಥ ಆಗುತ್ತೆ. ಅದಕ್ಕೆ ಪಾಠ ಪ್ರವಚನ ಅಂತ ಕರೀತಾರೆ. ಈ ಸ್ಮೃತಿಗಳನ್ನು ಪಾಠ ಪ್ರವಚನಗಳ ಮೂಲಕ ನಾವು ಪಡ್ಕೋಬೇಕಾಗತ್ತೆ. ಹಿರಿಯರಿಂದ ಕೇಳಿ ತಿಳ್ಕೊಳ್ಳೋದು ಪ್ರವಚನ, ಆಮೇಲೆ ಅಧ್ಯಯನ ಮಾಡುವಂಥದ್ದು. ಏನಾದರೂ ಸಂಶಯಗಳು ಬಂದರೆ ಗುರುಗಳ ಬಳಿ ಹೋಗಿ ಪ್ರಶ್ನೆ ಕೇಳಿ ಅದನ್ನು ಪರಿಹಾರ ಮಾಡಿಕೊಳ್ಳೋದು. ಇದೇ ವಿಚಾರ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳೋದು, ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ. ಯಾರು ಜ್ಞಾನವನ್ನು ಪಡ್ಕೊಂಡು ಸರಿಯಾಗಿ ಜೀವನ ಮಾಡಿ ತಮ್ಮ ಜೀವನವನ್ನು ಉದ್ಧಾರ ಮಾಡ್ಕೋಬೇಕು ಅಂತ ಇಚ್ಛೆ ಪಡ್ತಾರೋ, ಸುಖ ಸಂತೋಷದಿಂದ ಇರಬೇಕು ಅಂತ ಇಚ್ಛೆ ಪಡ್ತಾರೋ, ಅವರು ತದ್ವಿದ್ಧಿ ಪ್ರಣಿಪಾತೇನ ಗುರುಗಳ ಬಳಿ ಹೋಗಿ ಅವರ ಸೇವೆ ಮಾಡಿ ವಿನಯದಿಂದ ಪ್ರಶ್ನೆ ಮಾಡಿ ಜ್ಞಾನವನ್ನು ಪಡ್ಕೊಂಡು ಅದರಂತೆ ಅವರು ಜೀವನ ಮಾಡಿದ್ದೇ ಆದರೆ ಅವರ ಜೀವನದಲ್ಲಿ ಸುಖ ಸಂತೋಷಗಳು ಇರುತ್ತೆ. ನಂತರ ಅವರಿಗೆ ಸದ್ಗತಿ ಪ್ರಾಪ್ತವಾಗುತ್ತೆ. ಇನ್ನು ಏನು ಪಡ್ಕೋಬೇಕಾಗಿದೆಯೋ ಸಿದ್ಧಿ, ಅದೊಂದು ಸಂಪತ್ತಾಗ್ಬೋದು, ಅವರ ವಂಶೋದ್ಧಾರಕ್ಕೆ ಸಂತಾನ ಆಗಬಹುದು, ಆರೋಗ್ಯ ಆಗ್ಬೋದು, ಇನ್ನೊಂದು ಮತ್ತೊಂದು ಏನೆಲ್ಲ ಇದೆಯೋ ಅದೆಲ್ಲಕ್ಕೂ ಇದರಲ್ಲಿ ಅವಕಾಶ ಮಾಡಿಕೊಟ್ಟಿದೆ ಸ್ಮೃತಿಗಳಲ್ಲಿ. ಇದು ಬಹಳ ವಿಸ್ತಾರವಾದ ವಿವರಣೆಯನ್ನು ಕೊಟ್ಟಿರುವಂತಹ ಒಂದು ಜ್ಞಾನದ ಭಂಡಾರ ಇದು ಸ್ಮೃತಿಗಳು. ಶ್ರುತಿಗಳು ಹಾಗೆ ಜನಸಾಮಾನ್ಯರಿಗೆ ಉದಾಹರಣೆಯ ಮೂಲಕ ಹಿಂದೆ ನಡೆದಂತಹ ಇತಿಹಾಸ, ಅಂದರೆ ಹೀಗೆ ನಡೆಯಿತು, ಅದನ್ನೇ ಇತಿಹಾಸ ಅಂತ ಕರೀತಾರೆ. ಮಹಾಭಾರತ, ರಾಮಾಯಣ ಪ್ರಸಿದ್ಧವಾದ ಇತಿಹಾಸಗಳು. ಅವುಗಳ ಮೂಲಕ ಉದಾಹರಣೆ ಕೊಟ್ಟು ಗುರುಗಳು ತಿಳಿಸಿದಾಗ ಯಾವ ಸಂದರ್ಭದಲ್ಲಿ ನಾವು ಯಾವ ರೀತಿ ನಡ್ಕೋಬೇಕು, ಧರ್ಮದ ಫಲ ಏನು, ಅಧರ್ಮದ ಫಲ ಏನು ಅನ್ನೋದು ಉದಾಹರಣೆಗಳ ಮೂಲಕ ಸಿಗುತ್ತೆ. ಹಾಗೆ ಈ 18 ಪುರಾಣಗಳಲ್ಲಿ ಹಿಂದೆ ಧರ್ಮಾತ್ಮರು ಹೇಗಿದ್ದರು, ಅವರಿಗೆ ಹೇಗೆ ಶ್ರೇಯಸ್ಸು ಪ್ರಾಪ್ತವಾಯಿತು, ಅಧರ್ಮಿಗಳು ಧರ್ಮ ಮಾರ್ಗವನ್ನು ಮೀರಿ ನಡೆದಂಥವರು ಯಾರು, ಅವರಿಗೆ ಯಾವ ರೀತಿಯಲ್ಲಿ ದುರ್ಗತಿ ಆಯಿತು, ಉದಾಹರಣೆ ಸಹಿತವಾಗಿರುತ್ತೆ. ಪುರಾಣಗಳಲ್ಲಿ ಇದೊಂದು ವೈಶಿಷ್ಟ್ಯತೆ. ಜನಸಾಮಾನ್ಯರಿಗೂ ಈ ಪುರಾಣಗಳು ಅರ್ಥ ಆಗುತ್ತೆ. ಹೀಗೆ ಶ್ರುತಿ, ಸ್ಮೃತಿ, ಪುರಾಣ ಈ ಮೂರೂ ಕೂಡ ನಮಗೆ ಬಹಳ ಮುಖ್ಯವಾದ್ದು. ಈ ಪುರಾಣಗಳು ಅನ್ನೋದು ಈಗಿನ್ನು ಪ್ರಾರಂಭದ ಹಂತದಲ್ಲಿರೋರು ಪುರಾಣಗಳನ್ನು ಕೇಳಿ ತಿಳ್ಕೊಳ್ಳುವಂಥದ್ದು, ಸಂಪ್ರದಾಯಬದ್ಧವಾಗಿ ನೀತಿಬದ್ಧವಾಗಿ ಜೀವನ ಮಾಡೋದು. ಸ್ಮೃತಿ ಅಂತ ಬಂದಾಗ ಅಲ್ಲಿ ಅನುಷ್ಠಾನ ಇರುತ್ತೆ. ಜ್ಞಾನದ ಅನುಷ್ಠಾನ ಆಗ್ಬೋದು, ಯಜ್ಞಗಳು ಇತ್ಯಾದಿ, ಇವೆಲ್ಲ ಅನುಷ್ಠಾನವನ್ನು ಮಾಡಬೇಕಾಗಿರೋದು. ಇದಕ್ಕಿಂತ ಸ್ವಲ್ಪ ಉನ್ನತ ಮಟ್ಟದ ಸಾಧನೆ. ಶ್ರುತಿಗಳು ಅನ್ನುವಂಥದ್ದು ಅಂತಿಮ ಸತ್ಯವನ್ನು ನಮಗೆ ತಿಳಿಸ್ಕೊಡುತ್ತೆ. ಇಡೀ ವೇದದ ಸಾರಾಂಶ ಅದನ್ನು ನಮಗೆ ಶ್ರುತಿಗಳಲ್ಲಿ ನಾವು ಕಾಣ್ಬೋದು, ಅದು ನಮಗಲ್ಲಿ ಸಿಗುತ್ತೆ. ಯಾರು ಮುಮುಕ್ಷುಗಳಿರ್ತಾರೋ, ಜ್ಞಾನದ ದಾಹ ಇರೋರು, ಮುಮುಕ್ಷುಗಳು, ಮೋಕ್ಷವನ್ನು ಪಡಿಬೇಕು ಅಂತ ಇಚ್ಛಿಸುವಂಥವರು, ವೇದಾಂತಿಗಳು ಈ ಶ್ರುತಿಗಳನ್ನು ಅರಿತು ಅದರ ಮೂಲಕ ತಮ್ಮ ಆತ್ಮಜ್ಞಾನವನ್ನು ಪಡ್ಕೊಂಡು ತಮ್ಮನ್ನು ತಾವು ಅರಿತುಕೊಂಡು ಆತ್ಮೋದ್ಧಾರ ಮಾಡ್ಕೋತಾರೆ. ಹೀಗೆ ಸಾಧನೆಯಲ್ಲಿ ಹಂತಗಳಿವೆಲ್ಲ. ಇದನ್ನೆಲ್ಲ ನಾವು ಭಗವಂತನ ಮಾತುಗಳಲ್ಲಿ, ಭಗವದ್ಗೀತೆಯಲ್ಲೂ ಕಾಣ್ತೀವಿ, ಪುರಾಣಗಳಲ್ಲಿ ಕಾಣ್ತೀವಿ. ಹೀಗಾಗಿ ಭಗವಂತನ ಮಾತುಗಳು ಹೇಗಿರುತ್ತೆ ಅಂದರೆ, ಒಬ್ಬ ಉತ್ತಮ ಶಿಕ್ಷಕ ಪ್ರೈಮರಿ ಸ್ಕೂಲ್ ಮಕ್ಕಳಿಗೆ ಯಾವ ಪಾಠ ಮಾಡಬೇಕು, ಅವ್ರಿಗೆ ಯಾವ ರೀತಿ ಹೇಳಬೇಕು, ಹೈಸ್ಕೂಲ್ ಮಕ್ಕಳಿಗೆ ಯಾವ ರೀತಿ ಹೇಳಬೇಕು, ಪದವಿ ಶಿಕ್ಷಣ ಪಡ್ಕೊಳ್ಳೋಕೆ ಬಂದಿರೋರು, ಉನ್ನತ ಮಟ್ಟದ ವ್ಯಾಸಂಗ ಮಾಡೋರಿಗೆ ಅವ್ರಿಗೆ ಯಾವ ರೀತಿ ಹೇಳಬೇಕು, ಆ ರೀತಿ ಎಲ್ಲರಿಗೂ ಅನ್ವಯಿಸುವಂತೆ ವಿಧ ವಿಧವಾಗಿ ಆ ಜ್ಞಾನವನ್ನು ನಮಗೆ ನೀಡಿದ್ದಾನೆ.
ನಮಗೆಲ್ಲ ಗೊತ್ತಿರೋ ಹಾಗೆ ನಾವು ಪ್ರೈಮರಿಯಿಂದಲೇ ಪ್ರಾರಂಭ ಮಾಡಬೇಕು ವಿದ್ಯಾಭ್ಯಾಸ. ಹಾಗೆ ಪುರಾಣ ಕಥೆಗಳನ್ನು ಕೇಳಬೇಕು. ಅದನ್ನು ಹರಿಕತೆ ಅಂತ ಹಿಂದೆ ದೇವಸ್ಥಾನಗಳಲ್ಲಿ ಇತ್ಯಾದಿ ಸಭೆಗಳಲ್ಲೆಲ್ಲ ಅದನ್ನು ಹೇಳೋರು. ಅದನ್ನು ಶ್ರವಣ ಮಾಡಿ ಬಹಳಷ್ಟು ವಿಚಾರವನ್ನು ತಿಳ್ಕೊಂಡು ಶ್ರದ್ಧಾವಂತರಾಗಿ ಮನುಷ್ಯರು ತಮ್ಮನ್ನು ತಾವು ತಿದ್ದುಕೊಂಡು ಉತ್ತಮರಾಗೋದಕ್ಕೆ ಅವಕಾಶ ಇರ್ತಾ ಇತ್ತು. ಈಗಲೂ ಕೂಡ ಅದು ಪ್ರಾಪ್ತಿ ಇದೆ. ಯಾರಿಗೆ ಬೇಕು ಅನ್ನೋ ಇಚ್ಛೆ ಇದೆಯೋ ಅವರು ಪುರಾಣ ಗ್ರಂಥಗಳನ್ನು ತಗೊಂಡು ಓದ್ಬೋದು, ಪ್ರವಚನಗಳ ಮೂಲಕ ಅದನ್ನು ಕೇಳಿ ಪಡ್ಕೋಬೋದು. ಸ್ಮೃತಿಯಲ್ಲಿ ಬರುವಂಥ ವಿಚಾರಗಳು ಅನುಷ್ಠಾನ. ಈಗ ಯಾರಿಗೋ ಏನೋ ಬೇಕಾಗಿದೆ, ಸಂಪತ್ತು ಬೇಕು, ಇನ್ನೊಂದು ಬೇಕು, ಮತ್ತೊಂದು ಬೇಕು, ಅವರು ಅಲ್ಲಿ ತಿಳಿಸಿರುವಂತೆ ಅನುಷ್ಠಾನ ಮಾಡಿ ಸಾಧನೆ ಮಾಡಿ ಅದನ್ನು ಪಡ್ಕೊಳ್ಳೋದಕ್ಕೆ ಸ್ಮೃತಿಗಳಲ್ಲಿ ನಮಗೆ ಸುಲಭವಾದ ಒಂದು ದಾರಿಯನ್ನು ಶಾಸ್ತ್ರಕ್ಕನುಗುಣವಾಗಿ ತಿಳಿಸಿದೆ. ಹಾಗೆ ಶ್ರುತಿಗಳು ನಮಗೆ ಶಾಶ್ವತವಾದ ಸತ್ಯವನ್ನು ತಿಳಿಸುತ್ತೆ. ಒಂದು ಕಡೆ ಒಂದು ಶ್ಲೋಕ ಬರುತ್ತೆ ಶ್ರುತಿಗಳ ಕುರಿತಾಗಿ ನಾವು ಗಮನಿಸಿದಾಗ, ಶ್ಲೋಕಾರ್ಧೇನ ಪ್ರವಕ್ಷ್ಯಾಮಿ ಯದುಕ್ತಂ ಗ್ರಂಥಕೋಟಿಭಿಃ ಬ್ರಹ್ಮಸತ್ಯ ಜಗನ್ಮಿತ್ಯ ಜೀವೋ ಬ್ರಹ್ಮ ಇವ ನಾಪರಃ. ಇಡೀ ವೇದಾಂತದ ಸಾರವನ್ನು ನಾನು ಅರ್ಧ ಶ್ಲೋಕದಲ್ಲಿ ಹೇಳೋದಾದರೆ ಇಷ್ಟೇ, ಅದು ಬ್ರಹ್ಮ ಸತ್ಯ. ಬ್ರಹ್ಮ ಅಂದರೆ ಇಲ್ಲಿ ಪರಮಾತ್ಮ ಅಂತ, ಪರಮಾತ್ಮನೇ ಸತ್ಯ. ಜಗನ್ಮಿಥ್ಯ, ಜಗತ್ತು ಅಂತ ನಾವೇನು ನೋಡ್ತಾ ಇದ್ದೀವೋ, ಮಿಥ್ಯ ಅಂದರೆ ಇಲ್ಲ ಅಂತ ಅರ್ಥ ಅಲ್ಲ, ಬದಲಾಗುವಂಥದ್ದು, ತೋರಿಕೆ ಅಂತ ಅರ್ಥ. ಅದಿದೆ, ತೋರಿಕೆ ಆಗ್ತಾ ಇದೆ, ನಿರಂತರವಾಗಿ ಬದಲಾಗ್ತಾ ಇದೆ, ಅದಕ್ಕೆ ಅದನ್ನು ಮಿಥ್ಯ ಅಂತ ಕರೆದ್ರು. ಸತ್ಯ ಅಂದರೆ ಸದಾ ಒಂದೇ ರೀತಿ ಇರುವಂಥದ್ದು, ಅದು ಬದಲಾವಣೆ ಆಗೋದೇ ಇಲ್ಲ, ವಿಕಾರ ಆಗೋದಿಲ್ಲ, ಅದು ಸತ್ಯ, ಅದು ಬ್ರಹ್ಮವಸ್ತು. ವಿಕಾರ ಆಗೋದು ಬದಲಾಗುವಂಥದ್ದು ಜಗತ್ತು. ಇನ್ನು ಜೀವ ಯಾರು, ನಾನು ಯಾರು ಅಂತ ಪ್ರಶ್ನೆ ಮಾಡಿಕೊಂಡಾಗ ಅಲ್ಲಿ ಆ ಉತ್ತರವನ್ನು ಸೇರಿಸಿದೆ. ಜೀವೋ ಬ್ರಹ್ಮ ಏವ ನಾಪರಃ. ಈ ಜೀವ ಅಂತ ಏನಿದೆಯೋ ಈ ಜಗತ್ತಲ್ಲಿ, ಅಂದರೆ ಮನುಷ್ಯರು, ಜೀವರಾಶಿಗಳಿವೆಲ್ಲ, ಅದು ಬ್ರಹ್ಮಸ್ವರೂಪವೇ, ಅದು ಕೂಡ ಪರಮಾತ್ಮನೇ. ಆದರೆ ಅದು ಅಜ್ಞಾನದಿಂದ ತನ್ನನ್ನು ತಾನು ಮರ್ತೋಗಿದೆ. ಆ ಜೀವ ತನ್ನನ್ನು ತಾನು ಮರೆತು ಮಿಥ್ಯಾ ಜಗತ್ತನ್ನು, ಬದಲಾಗ್ತಾ ಇರುವಂಥ ಜಗತ್ತನ್ನು ಶಾಶ್ವತ ಅಂತ ತಿಳ್ಕೊಂಡು ಅದರಲ್ಲಿ ಆಸಕ್ತಿಯನ್ನು ಹೊಂದಿ ತನ್ನನ್ನೇ ತಾನು ಮರೆತು ಮನಸ್ಸಿನ ಚಂಚಲತೆಯಿಂದ ತನಗಿಚ್ಛೆ ಬಂದಂತೆ ಜೀವನವನ್ನು ಮಾಡ್ತಾ ಕಷ್ಟಗಳಲ್ಲಿ, ಕರ್ಮಬಂಧನದಲ್ಲಿ ಸಿಕ್ಕಾಕ್ಕೊಂಡಿದೆ. ಕರ್ಮಬಂಧನದಲ್ಲಿ ಸಿಕ್ಕಾಕೊಳ್ಳೋದಕ್ಕಿದೇ ಕಾರಣ. ಈಗ ಈಜು ಕಲಿಬೇಕಾದ್ರೆ ಕಲಿಸೋರು ಇರಬೇಕು, ಸ್ವಲ್ಪವಾದರೂ ಅದ್ರ ಬಗ್ಗೆ ತಿಳುವಳಿಕೆ ಕೊಡುವಂಥವ್ರು. ಪ್ರಯತ್ನ ಮಾಡಿ ಮೊದಲು ಚೆನ್ನಾಗಿ ಕಲಿತು, ಆಳ ಇಲ್ಲದೇ ಇರುವಂಥ ನೀರಿನಲ್ಲಿ ಇಳಿದು ಚೆನ್ನಾಗಿ ಕಲಿತು, ಆಮೇಲೆ ಅವರು ಎಷ್ಟೇ ಆಳವಾದ ನೀರಿನಲ್ಲಿ ಬಿದ್ದರೂ ಈಜ್ಕೊಂಡು ಬರ್ತಾರೆ. ಈಜು ಕಲಿದೇನೆ ನಾನು ನೇರವಾಗಿ ಹೋಗಿ ಈಜ್ತೀನಿ ಅಂತ ನದಿಗೋ ಇನ್ನೆಲ್ಲೋ ಹಾರಿದ್ರೆ ಅವರೇನು ಮಾಡ್ತಾರೆ, ಸರಿಯಾಗಿ ಈಜಕ್ಕಾಗದೆ ಕಷ್ಟಪಟ್ಟು ಕೊನೆಗೆ ಮುಳುಗಿ ಅದರಲ್ಲಿ ಅಲ್ಲೇ ಸತ್ತೋಗ್ತಾರೆ. ಸಂಸಾರದಲ್ಲಿ ತೇಲಬೇಕು, ಈಜಬೇಕೇ ಹೊರತು ಸಂಸಾರದಲ್ಲಿ ಮುಳುಗಬಾರ್ದು ಅಂತ ಇದಕ್ಕೆ ಹಿರಿಯರು ಹೇಳ್ತಾರೆ. ಮುಳುಗೋಗೋದು ಅಂದರೆ ದಡ ತಲುಪದೆ ಈ ದಡದಲ್ಲಿ ಬಿದ್ದರೂ ಆ ದಡ ಹೋಗಿ ತಲುಪಬೇಕು. ಮೊದಲು ಚಿಕ್ಕ ಚಿಕ್ಕ ಜಲಾಶಯಗಳಲ್ಲಿ ಚೆನ್ನಾಗಿ ಕಲಿತು ಹಂತ ಹಂತವಾಗಿ ಆಮೇಲೆ ಅದನ್ನು ದಾಟ್ಕೊಂಡು ಹೋಗೋ ಸಾಮರ್ಥ್ಯ ಬರುತ್ತೆ. ಹಾಗಾಗಿ ಪುರಾಣಗಳು, ಸ್ಮೃತಿ, ನಂತರ ಶ್ರುತಿ, ಅದ್ವೈತ ಜ್ಞಾನ, ಹೀಗೆ ಹಂತ ಹಂತವಾಗಿ ನಾವು ಜ್ಞಾನವನ್ನು ಪಡ್ಕೊಳ್ತಾ ಜ್ಞಾನಿಗಳಾಗಿ ಆ ಜ್ಞಾನದ ಮೂಲಕ ನಾವು ಜೀವನವನ್ನು ಮಾಡ್ತಾ ಇದ್ದರೆ ಈ ಮಿಥ್ಯಾ ಜಗತ್ತಿನಲ್ಲಿದ್ದರೂ ಕೂಡ ಬಂಧನಕ್ಕೆ ಒಳಗಾಗೋದಿಲ್ಲ, ಸಂಸಾರದಲ್ಲಿ ಮುಳುಗಲ್ಲ. ಸಂಸಾರ ಅಂದರೆ ಸಂಸರತಿ ಇತಿ ಸಂಸಾರ ಅಂತ, ಈ ಜಗತ್ತನ್ನೇ, ಜಗತ್ತು ಜೀವನವನ್ನೇ ಸಂಸ್ಕೃತದಲ್ಲಿ ಸಂಸಾರ ಅಂತ ಕರೆದಿದೆ.
ಯಾರಿಗಿದು ದುಸ್ತರ ಅಂದರೆ ಈಜು ಕಲಿಯದೆ ನೀರಿಗಿಳಿದವರು ಹಾರಿದವ್ರಿಗೆ ಕಷ್ಟ. ಕಲಿತ್ಕೊಂಡಿರೋರಿಗೆ ಅವರು ಸ್ವಲ್ಪ ಶ್ರಮ ಅಂತೂ ಪಡ್ತಾರೆ, ಪ್ರಯತ್ನ ಅಂತೂ ಮಾಡ್ತಾರೆ, ಆದರೆ ಈಜ್ಕೊಂಡು ಹೋಗ್ತಾರೆ, ಮುಳುಗಿ ಸಾಯಲ್ಲ. ಅದೇ ಥರ ಜ್ಞಾನವನ್ನು ಪಡ್ಕೊಂಡಿರೋರು ಈ ಭವಸಾಗರದಲ್ಲಿ ಮುಳುಗೋದಿಲ್ಲ, ಈಜ್ಕೊಂಡು ದಡ ತಲುಪ್ತಾರೆ, ಭಗವಂತನನ್ನು ಸೇರ್ಕೋತಾರೆ. ಜ್ಞಾನ ಪಡ್ಕೊಳ್ದೇನೆ ಸಂಸಾರದಲ್ಲಿದ್ದಾಗ ಸಂಸಾರದಲ್ಲಿ ಮುಳುಗು ಹೋಗ್ತಾರೆ, ಕಷ್ಟಪಡ್ತಾರೆ, ಅವರ ಜೀವನ ಬಹಳ ದುಸ್ತರ ಆಗಿರುತ್ತೆ. ಹೀಗಾಗಿ ನಾವಿವತ್ತು ಗಮನಿಸಿದ್ದು ಭಗವದ್ವಾಣಿಯಲ್ಲಿ ಭಗವಂತನ ಮಾತುಗಳು, ವೇದಗಳು ಯಾಕೆ ಮುಖ್ಯ, ಅದರಲ್ಲಿ ನಮಗೆ ಭಗವಂತ ಹೇಗೆ ತಿಳಿಸ್ಕೊಟ್ಟಿದ್ದಾನೆ ಜ್ಞಾನವನ್ನು, ನಮ್ಮ ಜೀವನ ಹೇಗೆ ಪ್ರಾರಂಭ ಆಗಬೇಕು, ವೇದ ಜ್ಞಾನವನ್ನು ಆಧಾರವಾಗಿಟ್ಕೊಂಡು ನಾವು ಜೀವನ ಮಾಡಿದಾಗ ನಮ್ಮ ಜೀವನ ಸುಗಮ ಆಗುತ್ತೆ, ಸುಲಭ ಆಗುತ್ತೆ, ಸಂತೋಷಭರಿತವಾಗಿರುತ್ತೆ, ಶಾಂತಿಯಿಂದ ಕೂಡಿರುತ್ತೆ, ಜೀವನ ಮುಗಿದ ಮೇಲೆ ಸದ್ಗತಿ ಕೂಡ ಆಗುತ್ತೆ. ಇಂತಹ ಜ್ಞಾನವನ್ನು ನಾವು ಶ್ರುತಿ ಸ್ಮೃತಿ ಪುರಾಣಗಳನ್ನು ಅಧ್ಯಯನ ಮಾಡೋದು, ಸ್ಮೃತಿಯನ್ನು ಗುರುಮುಖೇನ ಕೇಳಿ ಸರಿಯಾಗಿ ತಿಳ್ಕೋಬೇಕು. ಹಾಗೆ ಶ್ರುತಿಗಳು ಕೂಡ ಸಾಧು ಸಜ್ಜನರಿಂದ ಅದನ್ನು ಶ್ರವಣ ಮಾಡಿ ತಿಳ್ಕೋಬೇಕು. ಹೀಗೆ ಈ ಶ್ರುತಿ ಸ್ಮೃತಿ ಪುರಾಣಗಳಲ್ಲಿ ನಾವು ಕಾಣುವಂಥದ್ದು ಭಗವಂತನ ಮಾತುಗಳನ್ನೇ, ಅದೇ ವೇದ ಅಂತ ಕರೆಯಲ್ಪಡುತ್ತೆ. ಇಂತಹ ಜ್ಞಾನವನ್ನು ನಾವು ಪಡ್ಕೊಂಡು ಆತ್ಮೋದ್ಧಾರ ಮಾಡ್ಕೋಣ, ಜೀವನವನ್ನು ಸುಗಮ ಮಾಡ್ಕೋಣ, ಸದ್ಗತಿಗೆ ಬೇಕಾಗುವಂತಹ ಪುಣ್ಯವನ್ನು ಸತ್ಕರ್ಮವನ್ನು ನಾವು ಮಾಡ್ತಾ ತನ್ಮೂಲಕ ಲೋಕ ಕಲ್ಯಾಣವನ್ನು ಕೂಡ ನಾವು ಸಮಾಜಕ್ಕೆ ಒಳಿತನ್ನು ಕೂಡ ಮಾಡಬಹುದು. ಇಷ್ಟು ವಿಚಾರನ ನಾವು ಇವತ್ತಿನ ಸತ್ಸಂಗದಲ್ಲಿ ಗಮನಿಸಿದ್ದೀವಿ. ಹೀಗೆ ಈ ಭಗವದ್ವಾಣಿಯ ಸತ್ಸಂಗದಲ್ಲಿ ಭಗವಂತನ ಮಾತುಗಳನ್ನು ಇನ್ನೂ ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋ ಪ್ರಯತ್ನವನ್ನು ನಾವು ಮಾಡ್ತಾ ಹೋಗೋಣ. ಹರಿ ಓಂ ತತ್ಸತ್. ಶ್ರೀರಾಮ ಕೃಷ್ಣಾರ್ಪಣಮಸ್ತು.